Hello student, welcome back to the next session on consignment account. In the previous session we are discussing regarding the important terms in consignment. So previous session ಅಲ್ಲಿ important terms ಏನೇನು ಯೂಸ್ ಮಾಡ್ತೀವಿ consignment ಅಲ್ಲಿ ನೋಡಿದ್ವಿ. ಈಗ ಸಿಂಪಲ್ ಪ್ರಾಬ್ಲಮ್ಸ್ ಗೆ ಮೂವ್ ಆಗೋಣ. ದಟ್ ಈಸ್ ಪ್ರಾಬ್ಲಮ್ಸ್ ಆನ್ ಕನ್ಸೈನ್ಮೆಂಟ್. ಒಂದು ಸಿಂಪಲ್ ಪ್ರಾಬ್ಲಮ್ ಗಳನ್ನ ಮಾಡೋಣ. ಫಸ್ಟ್ ಪ್ರಾಬ್ಲಮ್, Mr. Lion sent 100 bicycle costing rupees 2000 each to Tiger to be sold at his risk ಅಂತ ಹೇಳ್ತಾರೆ. ಇಲ್ಲಿ ಲಯನ್ 100 bicycle costing rupees 2000 each ಅದನ್ನ ಟೈಗರ್ ಗೆ ಸೆಂಡ್ ಮಾಡ್ತಾ ಇದ್ದಾನೆ at his own risk. Tiger was to be get a commission at 6% on bicycle sold. ಈ ಟೈಗರ್ ಅವನು ಏನ್ ಬೈಸಿಕಲ್ ಸೇಲ್ ಮಾಡ್ತಾನೆ ಅದಕ್ಕೆ 6% ಕಮಿಷನ್ ತಗೊಳ್ತಾನೆ. ಲಯನ್ ಪೇಡ್ rupees 4000 towards freight and insurance. ಸೊ ಲಯನ್ ಅದನ್ನ ಕಳಿಸ್ಕೊಡ್ಬೇಕಾದ್ರೆ ರೈಟ್ ಅಂಡ್ ಇನ್ಶೂರೆನ್ಸ್ ಚಾರ್ಜಸ್ ಆಗಿ 4000 rupees ಖರ್ಚು ಮಾಡ್ತಾ ಇದ್ದಾನೆ. ಅಂಡ್ ಟೈಗರ್ ಟುಕ್ ಎ ಡೆಲಿವರಿ ಆಫ್ ಕನ್ಸೈನ್ಮೆಂಟ್ ಬೈ ಪೇಯಿಂಗ್ rupees 1000 ಫಾರ್ ಕ್ಯಾರಿಯೇಜ್ ಅಂಡ್ ಅನ್ಲೋಡಿಂಗ್, rupees 2000 ಫಾರ್ ಸೇಲ್ಸ್ ಮೆನ್ ಸ್ಯಾಲರಿ, ಗೋಡೌನ್ ರೆಂಟ್ ಎಕ್ಸೆಟ್ರಾ. ಇಲ್ಲಿ ಲಯನ್ 4000 ಖರ್ಚು ಮಾಡ್ತಾ ಇದ್ದಾನೆ ಅಂಡ್ ಟೈಗರ್ 1000 ಫಾರ್ ಕ್ಯಾರಿಯೇಜ್ ಅಂಡ್ ಅನ್ಲೋಡಿಂಗ್ ಅಂಡ್ 2000 ಫಾರ್ ಸೇಲ್ಸ್ ಮೆನ್ ಸ್ಯಾಲರಿಗೋಸ್ಕರ ಖರ್ಚು ಮಾಡ್ತಾ ಇದ್ದಾನೆ. ಸೊ ಅಲ್ಲಿಗೆ ಲಯನ್ 4000 ಅಂಡ್ ಟೈಗರ್ 3000 rupees ಖರ್ಚು ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಅಲ್ಲಿ a Tiger sold 50 bicycle at rupees 2250 for each for cash and 50 bicycle on credit at rupees 2400 each. ಇಲ್ಲಿ 100 bicycle ಬಂದಿತ್ತಲ್ಲ ಅದರಲ್ಲಿ 50 bicycle ನ 2250 ಗೆ ಸೇಲ್ ಮಾಡ್ತಾ ಇದ್ದಾನೆ ಫಾರ್ ಕ್ಯಾಶ್ ಗೆ ಅಂಡ್ ರಿಮೈನಿಂಗ್ 50 bicycle ನ ಕ್ರೆಡಿಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾನೆ. ಒಂದು bicycle ಗೆ 2400 rupees ಅಲ್ಲಿ ಸೇಲ್ ಮಾಡ್ತಾನೆ. ಟೈಗರ್ ಸೆಟಲ್ ಇಸ್ ಅಕೌಂಟ್ ವಿತ್ ಲಯನ್. ಸೊ ಟೈಗರ್ ಲಾಸ್ಟ್ ಗೆ ಅಕೌಂಟ್ ನ ಸೆಟಲ್ ಮಾಡ್ತಾ ಇದ್ದಾನೆ. ಪ್ರಿಪೇರ್ ಕನ್ಸೈನ್ಮೆಂಟ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಲಯನ್ ಅಂತ ಹೇಳ್ತಾರೆ. ಸೊ ಸಿಂಪಲ್ ಇದು ಹೇಗೆ ಪ್ರಿಪೇರ್ ಮಾಡೋದು ಕನ್ಸೈನ್ಮೆಂಟ್ ಅಕೌಂಟ್. ಸೊಲ್ಯೂಷನ್ ಇನ್ ದ ಬುಕ್ಸ್ ಆಫ್ ಲಯನ್ ಕನ್ಸೈನ್ಮೆಂಟ್ ಅಕೌಂಟ್. ಸೊ ದಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಇಲ್ಲಿ ಫಸ್ಟ್ ನಾವು ಡೆಬಿಟ್ ಸೈಡ್ ನೋಡೋಣ. ಫಸ್ಟ್ ಒನ್, ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಸೊ ಇಲ್ಲಿ ಫಸ್ಟ್ ಎಂಟ್ರಿ ಏನು ಅಂತಂದ್ರೆ ಕನ್ಸೈನ್ಮೆಂಟ್ ಅಲ್ಲಿ ಎಷ್ಟು ಗೂಡ್ಸ್ ನ ಸೆಂಡ್ ಮಾಡಿದ್ದಾರೆ. ಟೋಟಲ್ ಆಗಿ 100 bicycle ನ ಸೆಂಡ್ ಮಾಡ್ತಾ ಇದ್ದಾರೆ. 100 bicycle into rupees 2000. ಸೊ 100 into 2000 ಮಾಡಿದ್ರೆ 2 lakh rupees ಬಂತು. ಸೊ ದಟ್ ಈಸ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಆಗುತ್ತೆ. ಸೊ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಆದ್ಮೇಲೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಅಂತಂದ್ರೆ, ಸೊ ಇಲ್ಲಿ ಯಾರು ಕನ್ಸೈನರ್ ಲಯನ್. ಸೊ ಲಯನ್ ಏನು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಮಾಡ್ತಾ ಇದ್ದಾನೆ ಆ ಎಕ್ಸ್ಪೆನ್ಸಸ್ ನ ನಾವಿಲ್ಲಿ ತೋರಿಸಬೇಕಾಗುತ್ತೆ. ಸೊ ದಟ್ ಈಸ್ ಟು ಕ್ಯಾಶ್ ಅಕೌಂಟ್ 4000 rupees ಅವನು ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಗೆ ಚಾರ್ಜ್ ಮಾಡ್ತಾ ಇದ್ದ ನೋಡಿ, ಆ ಅಮೌಂಟ್ ನಲ್ಲಿ ನಾವು ತೋರಿಸಬೇಕಾಗುತ್ತೆ ಟು ಕ್ಯಾಶ್ ಅಕೌಂಟ್ 4000. ಅದಾದ್ಮೇಲೆ ಇಲ್ಲಿ ಕನ್ಸೈನಿ ಏನು ಇನ್ಕರ್ ಮಾಡ್ತಿರುವಂತ ಎಕ್ಸ್ಪೆನ್ಸಸ್ ನ ಎಂಟ್ರಿ ಮಾಡೋಣ. ಟು ಟೈಗರ್ಸ್ ಅಕೌಂಟ್ expenses 1000 plus 2000. 1000 is for unloading charges, 2000 for salesman salary and go down rent. So total 3000. ಇದಾದ್ಮೇಲೆ ಸೇಲ್ಸ್ ಮಾಡಿರೋದನ್ನ ಎಂಟ್ರಿ ಮಾಡೋಣ. ಇಲ್ಲಿ ಸೇಲ್ಸ್ ಈ ಕಡೆ ಎಂಟ್ರಿ ಮಾಡಬೇಕು ನಾವು ಕ್ರೆಡಿಟ್ ಸೈಡ್. ಬೈ ಟೈಗರ್ಸ್ ಅಕೌಂಟ್ ಸೇಲ್ಸ್ 50 bicycle into 2250, ದಟ್ ಈಸ್ ಕ್ಯಾಶ್ ಅಲ್ಲಿ ಸೇಲ್ ಮಾಡ್ತಾನೆ. 1,12,500 ಆಗುತ್ತೆ. ಅದೇ ತರ 50 bicycle into 2400 ಅಂದ್ರೆ ಕ್ರೆಡಿಟ್. 50 into 2400 ಮಾಡಿದ್ರೆ 1,20,000. ಎರಡನ್ನೂ ಟೋಟಲ್ ಮಾಡಿದ್ರೆ 2,32,500. ದ ಟೋಟಲ್ ಸೇಲ್ಸ್ ಇಸ್ 2,32,500 ಬೈ ಟೈಗರ್ಸ್ ಅಕೌಂಟ್ ಅಕೌಂಟ್. ಇದ್ರ ಮೇಲೆ ನಾವು ಲಯನ್ ಟೈಗರ್ಗೆ ಕಮಿಷನ್ ಕೊಡ್ತಾ ಇದ್ದಾನೆ 6%. ಸೊ ಅದನ್ನ ಎಂಟ್ರಿ ಮಾಡೋಣ ಟು ಟೈಗರ್ಸ್ ಅಕೌಂಟ್
6% on 2,32,500, that is commission. 6% on 2,32,500 ಅಂದ್ರೆ 13,950 rupees ಆಯ್ತು. ಈಗ ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ 2,32,500 ಬರುತ್ತೆ, ಅದನ್ನ ಡೆಬಿಟ್ ಸೈಡ್ ಪೋಸ್ಟ್ ಮಾಡಿದ್ರೆ 32,500. ದ ಡಿಫರೆನ್ಸ್ ಇಸ್ 11,550. This 11,550 is transferred to profit and loss account. ಅದನ್ನ ಪ್ರಾಫಿಟ್ ಅಂಡ್ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇಲ್ಲಿ ಅವನಿಗೆ ಇಷ್ಟು ಪ್ರಾಫಿಟ್ ಆಗ್ತದೆ, ಎಷ್ಟು 11,550. ಲೈಕ್ ದಟ್ ಸಿಂಪಲ್ ಆಗಿ ನಾವು ಕನ್ಸೈನ್ಮೆಂಟ್ ಅಕೌಂಟ್ ಈ ತರ ಪ್ರಿಪೇರ್ ಮಾಡಬೇಕು. ಫಸ್ಟ್ ಎಷ್ಟು ಗೂಡ್ಸ್ ಬರ್ತಾ ಇದೆ ಅಂತ ತಗೋಬೇಕು, ಅದು ಒರಿಜಿನಲ್ ಪ್ರೈಸ್ ನ ಎಂಟ್ರಿ ಮಾಡಿದ್ವಿ. ಅದಾದ್ಮೇಲೆ ಕನ್ಸೈನರ್ ದಟ್ ಇಸ್ ಕಳ್ಸಿಕೊಡ್ತಾ ಇರೋನು ಏನು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಮಾಡ್ಕೊತಾ ಇದ್ದಾನೆ ಅದನ್ನ ಎಂಟ್ರಿ ಮಾಡಬೇಕು ಟು ಕ್ಯಾಶ್ ಅಕೌಂಟ್. ಅದಾದ್ಮೇಲೆ ಕನ್ಸೈನಿ ಅದನ್ನ ರಿಸೀವ್ ಮಾಡ್ಕೊಳಕ್ಕೆ ಆಗ್ತಿರುವಂತ ಎಕ್ಸ್ಪೆನ್ಸಸ್ ನ ಎಂಟ್ರಿ ಮಾಡಬೇಕು ಟು ಟೈಗರ್ಸ್ ಅಕೌಂಟ್ 3,000. ಅದಾದ್ಮೇಲೆ ಸೇಲ್ಸ್ ಮಾಡಬೇಕು. 50 bicycle into 2,250, 1,12,500. 50 bicycle into 2,400, 1,20,000. Total 2,32,500. ಇದ್ರ ಮೇಲೆ 6% ಕಮಿಷನ್ ಬರ್ತಾ ಇದೆ. ಟೈಗರ್ಸ್ ಅಕೌಂಟ್ 6% on 2,32,500, that is commission 13,950. ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ 2,32,500 ಬರುತ್ತೆ, ಅದನ್ನ ಡೆಬಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡಿ 11,550 rupees is profit that will be transferred to profit and loss account. ಈ ತರ ಮಾಡಬೇಕಾಗುತ್ತೆ. Let's move on to that another problem. Move agana. So Ramraj Limited sent 100 bicycle costing rupees 2,500 each to Jairaj Limited. Ramraj Limited or 100 bicycle 2,500 rupees each adana send ಮಾಡ್ತಾ ಇದ್ದಾರೆ. Told at risk of the consignor. Jairaj Limited was to get a commission at 6% on bicycle sold. ಪ್ರತಿ bicycle ಏನು ಸೇಲ್ ಮಾಡ್ತಾ ಇದಕ್ಕೆ 6% commission. Ramraj Limited paid rupees 6,000 towards freight and insurance. So ಇದು for expenses. Ramraj ಅವರಿಗೆ ಆಗ್ತಾ ಇರೋದು 6,000. And Jairaj took a delivery of consignment by paying rupees 2,000 on carriage and unloading and 4,000 for salesman salary, go down rent, etc. So ಇವ್ರಿಗೂ ಕೂಡ 6,000 rupees ಆಗ್ತಾ ಇದೆ expenses. And then sales ಕೊಡ್ತಾ ಇದ್ದಾನೆ. Jairaj Limited sold 50 bicycle at rupees 2,800 each for cash and 30 bicycle at rupees 3,000 each at credit. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಎಂಟೈರ್ 100 ಬೈಸಿಕಲ್ ಸೇಲ್ ಆಗಿತ್ತು, ಬಟ್ ಈ ಪ್ರಾಬ್ಲಮ್ ಅಲ್ಲಿ ಬರೀ 80 ಬೈಸಿಕಲ್ಸ್ ಮಾತ್ರ ಸೇಲ್ ಆಗ್ತಾ ಇದೆ. ಒಂದು 50 ಬೈಸಿಕಲ್ 1,800 rupees ಸೇಲ್ ಮಾಡ್ತಾ ಇದ್ದಾರೆ ಅಂಡ್ 30 ಬೈಸಿಕಲ್ 3,000 rupees ಸೇಲ್ ಮಾಡ್ತಾ ಇದೆ. ರಿಮೈನಿಂಗ್ 20 ಉಳ್ಕೊಡುತ್ತೆ. ಸೊ ಅದನ್ನ ಸ್ಟಾಕ್ ಆನ್ ಕನ್ಸೈನ್ಮೆಂಟ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? Jairaj Limited settled their account with Ramraj Limited. Prepare consignment account and Jairaj Limited account in of Ramraj Limited. ಸೊ ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಜೊತೆಗೆ Jairaj Limited ಅಕೌಂಟ್ ನ ಪ್ರಿಪೇರ್ ಮಾಡಿ ಅಂತ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಮೂವ್ ಆನ್ ಟು ಕನ್ಸೈನ್ಮೆಂಟ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ Ramraj Limited ಕನ್ಸೈನ್ಮೆಂಟ್. ಫಸ್ಟ್ ಎಂಟ್ರಿ ಯೂಶುವಲ್ ಆಗಿ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ದಟ್ ಈಸ್ 100 into 2,500. 100 bicycle into 2,500 ಅಂದ್ರೆ 2,50,000 ಆಯ್ತು. ಟು ಕ್ಯಾಶ್ ಅಕೌಂಟ್ ದಟ್ ಈಸ್ ಅವ್ರ ಎಕ್ಸ್ಪೆನ್ಸಸ್ ಇನ್ಕರ್ ಮಾಡ್ತಾ ಇದಾರಲ್ಲ Ramraj Limited ಅವ್ರದ್ದು, ಅದು ಇದು 6,000 rupees. And to Jairaj Limited account, so Jairaj Limited our expenses incurred ಮಾಡ್ತಾ ಇದ್ದಾರೆ ನೋಡಿ 2,000 carriage and unload and 4,000 for salesman salary and go down rent, total 6,000 ಆಯ್ತು. ಇದಾದ್ಮೇಲೆ ಸೇಲ್ಸ್ ಎಂಟ್ರಿ ಮಾಡೋಣ. Jairaj Limited account bracket L sales 50 bicycle into 2,008, that is 1,40,000 and 30 bicycle into 3,000, 90,000, total 2,30,000 ಆಯ್ತು. ಸೊ 2,30,000 ಗೆ ಕಮಿಷನ್ ಕ್ಯಾಲ್ಕುಲೇಟ್ ಮಾಡೋಣ. Jairaj Limited account 6% on 2,30,000, that is commission 13,800 ಆಯ್ತು. ಸೊ ಟೋಟಲ್ ಬಂದಿದ್ದು 100 bicycle, ಬಟ್ ಸೇಲ್ ಆಗಿರೋದು 80 bicycle. ರಿಮೈನಿಂಗ್ 20 bicycle ನಾವೇನು ಟ್ರೀಟ್ ಮಾಡಬೇಕು ಬೈ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಅಂತ ಟ್ರೀಟ್ ಮಾಡಬೇಕು. ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಈ ವರ್ಕಿಂಗ್ ನೋಟ್ ಅಲ್ಲಿ ನೋಡೋಣ. ವರ್ಕಿಂಗ್ ನೋಟ್ ಕ್ಯಾಲ್ಕುಲೇಷನ್ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್ ಪರ್ಟಿಕ್ಯುಲರ್ಸ್ ಕಾಸ್ಟ್ ಪ್ರೈಸ್ ಆಫ್ 20 bicycle. ಹೇಗೆ ಅಂದ್ರೆ 100 ಬಂದಿತ್ತು, ಅದ್ರಲ್ಲಿ 80 ಸೇಲ್ ಆಯ್ತು, ಇನ್ 20 ಉಳ್ಕೊಳ್ಳೋದಕ್ಕೆ 20 bicycle ಅಂದಾಗ 20 into ಒಂದು bicycle ವ್ಯಾಲ್ಯೂ 2,500, ಟೋಟಲ್ 50,000. ಅದಾದ್ಮೇಲೆ ಆಡ್ ಪ್ರಪೋರ್ಷನೇಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನರ್, ದಟ್ ಈಸ್ ಕನ್ಸೈನರ್ Ramraj Limited ಅವ್ರ 6,000 ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗ್ತಾ ಇದೆಯಲ್ಲ ಅದನ್ನ ಕನ್ಸಿಡರ್ ತಗೋಬೇಕು. 6,000 into 20 divided by 100. ಯಾಕಂದ್ರೆ 100 bicycle ಕಳ್ಸಿಕೊಟ್ಟಿದ್ರು, ರಿಮೈನಿಂಗ್ 20 ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ 6,000 into 20 divided by 1,200 ಬಂತು. ಅಂಡ್ ದೆನ್ ಆಡ್ ಪ್ರಪೋರ್ಷನೇಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನಿ. ಸೊ ಇಲ್ಲಿ 2,000 rupees ನ ಮಾತ್ರ ತಗೊಂಡಿದ್ದೀವಿ, ಯಾಕಂದ್ರೆ ಅನ್ಲೋಡಿಂಗ್ ಅಂಡ್ ಕ್ಯಾರಿಯೇಜ್ ನ ಮಾತ್ರ ನಾವು ತಗೋಬೇಕು. ಗೋಡೌನ್ ರೆಂಟ್ ಸೇಲ್ಸ್ಮನ್ ಸ್ಯಾಲರಿನ ತಗೊಳಗಿಲ್ಲ, ಯಾಕಂದ್ರೆ ಅದಿನ್ನ ಸೇಲ್ಸ್ ಆಗಿಲ್ಲ, ಸೇಲ್ಸ್ ಆದ್ಮೇಲೆ ತಗೋಬೇಕು. ಆ ಕಾರಣದಲ್ಲಿ ಜಸ್ಟ್ 2,000 ನ ಮಾತ್ರ ತಗೊಂಡಿದ್ದೀವಿ. ಸೊ 2,000 into 20 divided by 100 ಮಾಡಿದ್ರೆ ನಮಗೆ 400 ಬರುತ್ತೆ. ಸೊ ಟೋಟಲ್ ಮಾಡಿದ್ರೆ ನಮಗೆ 51,600 ಇಸ್ ದ ವ್ಯಾಲ್ಯೂ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್ ಬರುತ್ತೆ. ಸೊ 51,600
by consignment stock account 51,600. So total ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ 2,81,600 ಬರುತ್ತೆ, ಡೆಬಿಟ್ ಸೈಡ್ ಪೋಸ್ಟ್ ಮಾಡಿ 2,81,600. ಡಿಫರೆನ್ಸ್ ಐಡೆಂಟಿಫೈ 5,800 is the profit that will be transferred to profit and loss account. 5,800 is consignment account prepare ಆಯ್ತು. ಈಗ consignee account, that is Jairaj Limited account na entry ತೋರ್ಸೋಣ. So particular amount here, that consignment account. So consignment account ಅಂತ ಬಂದಾಗ ಇಲ್ಲಿ ಎಷ್ಟು ಯಾವ ಅಮೌಂಟ್ ಅಂತ ಇದೀವಿ ಅಂತಂದ್ರೆ, ಸೊ ಇಲ್ಲಿ ನೋಡಿ ಜೈರಾಜ್ ಲಿಮಿಟೆಡ್ ಅಕೌಂಟ್ ಅಂತ ಸೇಲ್ಸ್ ಮಾಡಿರೋದನ್ನ ತೋರಿಸ್ತಾ ಇದೀವಿ, ಅದನ್ನ ಎಂಟ್ರಿ ಮಾಡೋಣ. ಕನ್ಸೈನ್ಮೆಂಟ್ ಅಕೌಂಟ್ 2,30,000. ಅದರಲ್ಲಿ ಅವನಿಗೆ ಆಗಿರುವಂತ ಎಕ್ಸ್ಪೆನ್ಸಸ್ ಮತ್ತೆ ಕಮಿಷನ್ ಲಿಸ್ಟ್ ಮಾಡೋಣ. ಬೈ ಕನ್ಸೈನ್ ಎಕ್ಸ್ಪೆನ್ಸಸ್ 6,000. ಇಲ್ಲಿ ನೋಡಿ, ಇಲ್ಲಿ ಡೆಬಿಟ್ ಸೈಡ್ ಇದೆ ಜೈರಾಜ್ ಲಿಮಿಟೆಡ್, ಜೈರಾಜ್ ಕ್ರೆಡಿಟ್ ಸೈಡ್ 6,000. ಬೈ ಕನ್ಸೈನ್ಮೆಂಟ್ ಅಕೌಂಟ್ ಕಮಿಷನ್ 13,800. ಟೋಟಲ್ ಮಾಡಿದಾಗ ನಮಗೆ ಡೆಬಿಟ್ ಸೈಡ್ 2,30,000 ಬರುತ್ತೆ, ಪೋಸ್ಟ್ ಟುವರ್ಡ್ಸ್ ಕ್ರೆಡಿಟ್ ಸೈಡ್ 2,00,000 and the balance is 2,10,200. ಸೊ ಅದನ್ನ ಬ್ಯಾಂಕ್ ಮುಖಾಂತರ ನಾವು ಪೇ ಮಾಡಬೇಕು ಬೈ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಸೆಟಲ್ಡ್. ಲೈಕ್ ದಟ್ ವಿ ಶುಡ್ ಪ್ರಿಪೇರ್ ಕನ್ಸೈನಿಂಗ್ ಅಕೌಂಟ್. ಈ ತರ ಸಿಂಪಲ್ ಪ್ರಾಬ್ಲಮ್ಸ್ ಗಳನ್ನ ನಾವು ಮಾಡಬೇಕಾಗುತ್ತೆ. ಕನ್ಸೈನ್ಮೆಂಟ್ ಅಕೌಂಟ್ ಅಂಡ್ ಕನ್ಸೈನಿಂಗ್ ಅಕೌಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.